ಕಲಬುರಗಿ ಜಿಲ್ಲೆಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಮೃತ್ ಎನ್ ಅಷ್ಟಗಿ ಸಹಾಯ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಅವಧಿಯಲ್ಲಿ ಜಿಲ್ಲಾಧಿಕಾರಿಗಳು ಕಲಬುರಗಿರವರು ಕರ್ತವ್ಯ ಲೋಪ ಆರೋಪ ಹೊರಿಸಿ ಬಿಡುಗಡೆಗೆ ಆದೇಶಿಸಿದ್ದಾರೆ. ಇದು ಕಾನೂನು ಬಾಹಿರವಾಗಿದೆ ಎಂದು ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರಾದ ಎಸ್ ತಾವಡೆ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ವರದಿ ಮಾಡಿಕೊಳ್ಳಲು ಹೋದಾಗ ಆಯುಕ್ತರನ್ನ ಭೇಟಿ ಮಾಡಲು ಅಲ್ಲಿನ ಸಿಬ್ಬಂದಿಗಳು ತಿಳಿಸಿದ್ರು. ನಂತರ ಆಯುಕ್ತರನ್ನ ಭೇಟಿ ಮಾಡಿದಾಗ ವರದಿ ಮಾಡಿಕೊಳ್ಳುವುದು ಬೇಡ ಎಂದು ಮರಳಿ ವಾಪಸ್ ಕಳಿಸಿದ್ದಾರೆ. ನಂತರ ಆದೇಶವನ್ನು ಪ್ರಶ್ನಿಸಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ದಿನಾಂಕ 10/12/2025 ಅಂತಿಮ ತೀರ್ಪಿನಲ್ಲಿ ಜಿಲ್ಲಾಧಿಕಾರಿಗಳ ಆದೇಶವು ಕಾನೂನು ಬಾಹಿರ ಎಂದು ಪರಿಗಣಿಸಿ ರದ್ದುಪಡಿಸಲಾಗಿದೆ. ಕಲಬುರಗಿಯ ಮೂಲೆ ಹುದ್ದೆಯಲ್ಲಿಯೇ ಮುಂದುವರಿಸಲು ಆದೇಶಿಸಿದೆ. ಕೆಎಟಿ ಅಂತಿಮ ಆದೇಶದ ದಿನಾಂಕ 10/12/2025 ಸರ್ಕಾರವು ಸೇವೆಯಿಂದ ಅಮಾನತಿನಲ್ಲಿಟ್ಟು ಆದೇಶ ಹೊರಡಿಸಿದ್ದಾರೆ. ಈ ಅಧಿಕಾರಿಗಳು ಪರಿಶಿಷ್ಟ ಜಾತಿ ಸೇರಿದವರಾಗಿದ್ದು ಸುಮಾರು 6-7 ತಿಂಗಳಿಂದ ವೇತನ ಸೆಳೆದಿರುವುದಿಲ್ಲ, ಕೌಟುಂಬಿಕ ತೊಂದರೆಗಳಿಗೆ ಒಳಗಾಗಿದ್ದು ಮತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಕೆಲವು ಕಿಡಿಗೇಡಿಗಳ ಕಾಣಲಾರದ ಕೈಗಳು ಆಟ ಆಡುತ್ತಿವೆ ಮತ್ತು ಸರ್ಕಾರದ ಮಟ್ಟದಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕಿಡಿಗೇಡಿ ಕಾಣದ ಕೈಗಳು ಈ ಕೆಲಸ ಮಾಡುತ್ತಿವೆ ಎಂದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಎಂದು ತಿಳಿಸಿದರು. ಕಲಬುರಗಿ ನಗರದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅಮೃತ್ ಅಷ್ಟಗಿ ಅವರದ್ದು ಏನೇ ತಪ್ಪಿಲ್ಲದೆ ಯಾವುದೋ ಒಂದು ವಿಷಯಕ್ಕಾಗಿ DC ಮೇಡಮ್ ಅವರು ಅವರಿಗೆ ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಮಾಡಿದ ತಕ್ಷಣ ಅವರು ಇನ್ನೂ 2 ವರ್ಷದ ಅವಧಿ ಮುಗ್ದಿರೋದಿಲ್ಲ. ಏನೂ ಅವ್ರದ್ದು ಕಾರಣ ಇಲ್ಲದೆ ವರ್ಗಾವಣೆ ಮಾಡಿದ ಮೇಲೆ ಅವರು KETಗೆ ಹೋಗ್ತಾರೆ. KETಗೆ ಹೋದ್ಮೇಲೆ ಕೋರ್ಟಿಂದ ಆದೇಶ ಆಗುತ್ತೆ, ಮತ್ತು ಅವರಿಗೆ ಅದೇ ಜಾಗದಲ್ಲಿ ನೌಕರಿ ಮಾಡಲಿಕ್ಕೆ ಒಂದು ಆದೇಶ ಹೊರಡಿಸ್ತಾರೆ. 16ನೇ ತಾರೀಕು ಆದೇಶ ಬರುತ್ತೆ. 16ನೇ ತಾರೀಕಿಂದಲೇ ಚೀಫ್ ಸೆಕ್ರೆಟರಿ ಅವರು ಮತ್ತೆ ಸಸ್ಪೆಂಡ್ ಆರ್ಡರನ್ನು ಕಳಿಸ್ತಾರೆ. ಇದು ಉದ್ದೇಶಪೂರ್ವಕವಾಗಿ ಒಬ್ಬ ದಲಿತರ ಮೇಲೆ, ಒಬ್ಬ ದಲಿತ ಆಫೀಸರ್ ಮೇಲೆ ಇದು ಒಂದು ದೌರ್ಜನ್ಯ ಮಾಡ್ತಕ್ಕಂಥ ಈ ಕೆಲಸಗಳನ್ನು ನಡೀತಾ ಇದೆ. ಯಾಕಂತಂದರೆ ಯಾವುದೇ ಒಂದು ಕಾರಣ ಬೇಕು. ಒಬ್ಬ ವ್ಯಕ್ತಿ ಇನ್ನೂ ಬಂದು ಒಂದು ಎರಡೇ ತಿಂಗಳಾಗಿರ್ತೈತೆ ಆ ಕುರ್ಚಿ ಮೇಲೆ ಬಂದು ಕೂತಾಗ ಅವರನ್ನು DC ಮೇಡಮ್ ಅವರು ಸಡನ್ನಾಗಿ ಮತ್ತೆ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ಅವ್ರ ಮೇಲೆ ಅವರು ಏನು ಪರಿಶೀಲನೆ ಕೇಳಿದರು. ಈಗಾಗಲೇ ಅವರು CS ಅವರಿಗೆ ಎಲ್ಲ ವರದಿಗಳನ್ನು ಸಲ್ಲಿಸಿದರು. ಅದು CS ಅವ್ರದ್ದು ಲುಕ್ಔಟ್, ಏನು ಮಾಡಬೇಕಾಗಿತ್ತು ಏನು ಮಾಡಬಾರ್ದು ಅನ್ನೋದು ಚೀಫ್ ಸೆಕ್ರೆಟರಿ ಅವರು ಮಾಡಬೇಕಿತ್ತು. ಅದನ್ನು ಅವ್ರದ್ದು ಸಲಹೆಯನ್ನು ಏನು ಕೇಳದೆ ಸಡನ್ನಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಇವರಿಗೆ ವರ್ಗಾವಣೆ ಮಾಡ್ತಾರೆ. ಆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಹೋಗಿಬಿಟ್ಟು ವರದಿ ಅವರು ಸಲ್ಲಿಸ್ಕೊಂಡವರು ಕೂಡ ಅಲ್ಲೂ ಅವರು ಕೂಡ ನೀವು ನನಗೆ ಸಂಬಂಧ ಬರೋದಿಲ್ಲ, ಅದು ಆದೇಶ ಅದು ನಾವು ಒಪ್ಪೋದಿಲ್ಲ ಅಂಥೇಳಿ ಅವರು ಕೂಡ ಅಲ್ಲಿ ಯಾವುದೇ ಜಾಗಗಳನ್ನು ಕೊಡೋದಿಲ್ಲ ಅವರಿಗೆ. ಹಾಗಾಗಿ 7 ತಿಂಗಳಿಂದ ಒಬ್ಬ ದಲಿತ ಎಂಪ್ಲಾಯ್ ಈ ಥರ ಅಲ್ದಾಡ್ತಾ ಇದ್ದಾನೆ. ಅವ್ರ ಮನೆ ಹೇಗೆ ನಡಿಬೇಕು, ಅವ್ರ ಸಂಸಾರ ಹೇಗೆ ನಡಿಬೇಕು, 7 ತಿಂಗಳಿಂದ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಈ ಸರ್ಕಾರವನ್ನು ತಿಳ್ಕೊಳ್ಬೇಕು. ಆ ತಿಳಿಯದೆ ಒಬ್ಬ ದಲಿತ ಆಫೀಸರ್ ಮೇಲೆ ಈ ಥರ ದೌರ್ಜನ್ಯ ಮಾಡೋದು ಇದು ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಹೀಗಾಗಿ ಇದು ಒಂದು ನಮ್ಮ ಕಣ್ಣು ಬಂದಂತೆ ಕಲಬುರಗಿ ನಗರದಲ್ಲಿ ಹಿಂಗಾಗಿರ್ಬೋದು. ಕರ್ನಾಟಕ ರಾಜ್ಯದಂಥ ಎಷ್ಟು ಜನ ಈ ಆಫೀಸರ್ಸ್ಗಳ ಮೇಲೆ ಈ ಸರ್ಕಾರದವರು ಒತ್ತಡವನ್ನು ನೀಡಿ ಕೆಲಸವನ್ನು ಮಾಡುವ ಕೆಲಸಗಾರರಿಗೆ ಇದು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಕರ್ನಾಟಕ ರಾಜ್ಯದ ಸರ್ಕಾರ ಇವತ್ತಿನ ದಿವಸ ಏನು ನಡೀತಾ ಇದೆ, ಈ ಸರ್ಕಾರಕ್ಕೂ ನಾವು ಏನು ಒತ್ತಾಯ ಮಾಡ್ತೀವಿ ಅಂತಂದರೆ ಈ ಕೆಲಸಗಳನ್ನು ಬಿಡಬೇಕು. ಈಗಾಗಲೇ ಯುವ ಮತ್ತು ಸಬಲೀಕರಣ ಕ್ರೀಡಾ ಇಲಾಖೆಯಲ್ಲಿ ಯಾವುದೇ ಕಾರ್ಮಿಕ ಈಗೇನಿದ್ದಾರೆ DYSO ಡಿಸ್ಟ್ರಿಕ್ಟ್ ಯೂತ್ ಸರ್ವಿಸ್ ಆಫೀಸರ್, ಯಾವುದೇ ಜಿಲ್ಲೆಗಳು ಕೂಡ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಅದಕ್ಕೆ ಆ ಸೀಟಿಗೆ ಕೂತ್ಕೊಂಡಿದ್ದಾರೆ. ಯಾಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಯಾರಿಗೂ DYSO ತಗೊಳ್ಳೋಕ್ಕೆ ಇವ್ರಿಗೆ ಪರ್ಮಿಷನ್ ಇಲ್ವಾ? ಪೊಲೀಸ್ ಅಧಿಕಾರಿಗಳನ್ನು ಯಾಕೆ ಕೊಡಬೇಕು? ಅದಕ್ಕೂ ಮತ್ತು ಇದಕ್ಕೂ ಏನು ನೆಂಟಿದೆ? ಇಲ್ಲ ಅಂತಂದರೆ ಇಡೀ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನೇ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಅವರೇ ಆಡಳಿತ ಮಾಡಲಿ. ಅದಕ್ಕೆ
ಇದು ಒಂಥರ ಕ್ರೀಡಾ ಇಲಾಖೆಗೆ ಒಂದು ಅವಮಾನ ಆಗ್ತಕ್ಕಂಥ ಒಂದು ಕೆಲಸ. ಕ್ರೀಡೆ ಇಲಾಖೆ ಅನ್ನೋದು ಈ ಕರ್ನಾಟಕ ರಾಜ್ಯದ ಒಂದು ಮಕ್ಕಳಿಗೆ ಯುವ ಶಕ್ತಿಯನ್ನು ನೀಡ್ತಕ್ಕಂಥ ಕ್ರೀಡಾ ಇಲಾಖೆ. ಈ ಕ್ರೀಡಾ ಇಲಾಖೆಯಲ್ಲಿ ಪೊಲೀಸ್ ಅಧಿಕಾರಿ ಪೊಲೀಸ್ ದರ್ಪಗಳನ್ನು ನಡೆಸಿದಾಗ ಅಲ್ಲಿ ಏನು ನಡೀತೈತೆ ಅನ್ನೋದಕ್ಕೆ ಅರ್ಥ ಮಾಡ್ಕೋಬೇಕು. ಯಾವುದೇ ಕ್ರೀಡಾ ಇಲಾಖೆ ಯಾವುದೇ ಜಿಲ್ಲೆಗಳಲ್ಲಿ ಯಾವುದೇ ಕ್ರೀಡಾ ಅಭಿವೃದ್ಧಿಗಳನ್ನು ನಡೀತಾ ಇಲ್ಲ. ನಮ್ಮ ಕಲಬುರಗಿ ಸ್ಟೇಡಿಯಂ ನೋಡಿ, ಸಿಂಥೆಟಿಕ್ ಟ್ರ್ಯಾಕ್ ಮಾಡಿದ್ದಾರೆ, ಇನ್ನೂ ಕೂಡ ಅದು ಸರಿಯಾಗಿಲ್ಲ. ಅದಕ್ಕೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಆ ಸಿಂಥೆಟಿಕ್ ಟ್ರ್ಯಾಕನ್ನು ರಿನಿವೇಷನ್ ಆಗಬೇಕು. ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಸಿಂಥೆಟಿಕ್ ಟ್ರ್ಯಾಕ್ ನಮ್ಮ ಕಲಬುರಗಿಯಲ್ಲಿ ಮಾಡಿದ್ದು, ಇಲ್ಲೂ ತನಕ ಆ ಕ್ರೀಡೆಯಲ್ಲಿ ನಡೆಸೋಕ್ಕೆ ಅದು ಅರ್ಹತೆನೇ ಇಲ್ಲ. ಅದಕ್ಕೆ ಆ ಗ್ರೌಂಡಿಗೆ ಹೇಗೆ ಕ್ರೀಡಾಕೂಟವನ್ನು ನಡೆಸೋಕ್ಕಾಗುತ್ತೆ? ಅದು ಎದಕ್ಕೆ ಮಾಡಿದ್ದಾರೆ? ಚಂದಕ್ಕೆ, ನೋಡೋಕ್ಕೆ. ಕಲಬುರಗಿಯಲ್ಲಿ ಇದು ಒಂಥರ ಗಾರ್ಡನ್ ಇದೆಯಾ ಅದು ಕ್ರೀಡಾಂಗಣ? ಯಾವುದೇ ಒಂದು ಆ ವಿಚಾರಗಳನ್ನು ಇಟ್ಕೊಳ್ಳಾರ್ದೆ ಸರ್ಕಾರ ಅದನ್ನು ಕಲಬುರಗಿ ಕ್ರೀಡಾಂಗಣ ಕೂಡ ನವೀಕರಣ ಆಗಬೇಕು. ನಾವು ಆಲ್ರೆಡಿ ಆ ಸುತ್ತಮುತ್ತಲಿರ್ತಕ್ಕಂಥ ಪೆವ್ಲೆನ್ ಅನ್ನೋದು ಬಿದ್ದೋಗಿದೆ. ನಮ್ಮ ಕಲಬುರಗಿಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾಲಯಕ್ಕೆ ಡಿವೈಸನ್ನೇ ಕೊಡ್ತಾ ಇಲ್ಲ. ಯಾರೋ ಆಫೀಸರ್ ಯಾವುದೋ ಒಂದು ಸೆಕ್ಷನಿಂದ ತಂದುಬಿಟ್ಟಿಲ್ಲಿ ಒಬ್ಬರಿಗೆ ನೇಮಕ ಮಾಡ್ತಾರೆ, ಅವ್ರು 4-5 ತಿಂಗಳೇ ಇರ್ತಾರೆ, ಅಲ್ಲಿ ಯಾವುದೇ ಅಭಿವೃದ್ಧಿಗಳನ್ನಿಲ್ಲ. ಹೀಗಾಗಿ ಅಮೃತ್ ಅಸ್ಟಿಗಿ ಅವರು ಬಂದ ಮೇಲೆ ಅವರನ್ನು ಅಮಾನತು ಮಾಡಿದ್ರು. ಮತ್ತು ಅವರ ಪ್ರಮೋಷನ್ ಕೂಡ ಜಾಯಿಂಟ್ ಡೈರೆಕ್ಟರ್ ಆಗಿ ಅವ್ರದ್ದು ಪ್ರಮೋಷನ್ ಇದೆ. ಅವ್ರದ್ದು ಮೊದಲನೇ ಲಿಸ್ಟಲ್ಲಿದ್ದರೂ ಕೂಡ ಅವರ ಹೆಸರನ್ನು ಕಟ್ ಮಾಡಿ ಕೆಳಗಡೆ ಇರ್ತಕ್ಕಂಥವರಿಗೆ ಜಾಯಿಂಟ್ ಡೈರೆಕ್ಟರ್ ಆಗಿ ಕೊಡ್ತಾರೆ. ಇದು ವಾಂಟೆಡ್ಲಿ ಒಬ್ಬ ಮನುಷ್ಯನಿಗೆ, ಒಬ್ಬ ದಲಿತನ ಎಂಪ್ಲಾಯಿಗೆ ಈಗ ತಾನೇ ಈಗ ಈ ಅಧಿಕಾರಿಯನ್ನು DC ಮೇಡಮ್ ಅವರು ಸಡನ್ನಾಗಿ ಇವನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಕಾರಣ ಏನೂ ಇಲ್ಲ. ಅವನೀಗ ಆಲ್ರೆಡಿ ಇಲ್ಲಿ ಸೆಕ್ಷನ್ ಇದರಲ್ಲಿ CS ಅವರಿಗೆ ಆಲ್ರೆಡಿ ಅಲ್ಲಿ ಏನಿದೆ ನಮ್ಮ ಕಲಬುರಗಿ ಕ್ರೀಡಾಂಗಣದ ಬಗ್ಗೆ ಅವ್ರು ಏನು ಕೇಳಿದ್ರು ಅದ್ರದ್ದೆಲ್ಲ ಅವ್ರು ಕೊಟ್ಟಿರ್ತಾರೆ. ಸಿಬ್ಬಂದಿ ಪೇಮೆಂಟ್ ಮಾಡಿಲ್ಲ ಅಂತೇಳಿ ಮಾಡ್ತಾರೆ ಅಮಾನತು. ಸಿಬ್ಬಂದಿ ಪೇಮೆಂಟ್ ಅದು ಯಾರು ಮಾಡಬೇಕು? ಚೀಫ್ ಸೆಕ್ರೆಟರಿ ಮಾಡಬೇಕು. ಅವರು ಅಲ್ಲಿಂದ ಇಲ್ಲಿಗೆ ಕಳಿಸ್ತಾರೆ. ಹೌದು, CS ಅವ್ರು ಮಾಡಬೇಕು. ಅವ್ರು ಮಾಡೋದಕ್ಕೋಸ್ಕರ ಇವ್ರ ಮೇಲೆ ಕಾನೂನು ಕ್ರಮ ತೊಗೊಂಡ್ರೆ ಹೇಗೆ? ಅಮೃತ್ ಅಸ್ಟಿಗಿ ಅವ್ರನ್ನ ಅಮಾನತು ಮಾಡಿ DC ಅವರು. ಹೌದು 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 ಈಗ ಇಲ್ಲ, ಇದನ್ನು ಈಗ ನಾವು ಈ ಮೊದಲನೇದಾಗಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ದಯಮಾಡಿ ಅವರನ್ನು ಮರಳಿ ಏನು ಅವರಿಗೆ ಈಗ ಆಲ್ರೆಡಿ ಕೋರ್ಟ್ ಆದೇಶ ಆದಮೇಲೆ ಇನ್ನೊಂದು ಸಲ ಅದಕ್ಕೆ ಕೋರ್ಟಿನ ವಿರುದ್ಧವಾಗಿ ಆದೇಶಗಳನ್ನು ಹೊರಡಿಸ್ಬಾರ್ದು. ಆಲ್ರೆಡಿ ಆಗೈತೆ ಅವರಿಗೆ KITಯಿಂದ ಆಲ್ರೆಡಿ ಅವನು ಅದೇ ಯಾವತ್ತು ಸ್ಥಳದಲ್ಲಿದ್ದಾರೆ ಅದೇ ಸ್ಥಳದಲ್ಲಿ ಅವನು ಇರಬೇಕು ಅನ್ನೋದಕ್ಕೆ ಮುಂದುವರಿಬೇಕಂತ ಕೊಟ್ಟಿದ್ದಾರೆ. ಮತ್ತೆ ಅಮಾನತು ಮಾಡ್ತಾರೆ. ಅಮಾನತು ಅಂದರೆ ನೆಕ್ಸ್ಟ್ ಅದನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸಂತೋಷ್ ಬಿ ಪಾಳ, ಉದಯ್ ಖಣಗಿ, ವಿಷ್ಣು ಸ್ವಾಮಿ, ರಾಹುಲ್ ಬದ್ರೆ, ಮರೆಯಪ್ಪ ಮೀಸಿ, ಲಕ್ಷ್ಮೀಕಾಂತ್ ಅಲ್ಲೋಳಿಕರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.